ಸೊ ಫೈನಲಿ ವಿಜಯ್ ಕುಮಾರ್ ಅವರ ಒಂದು ಎರಡನೇ ಸಿನಿಮಾ, ಅಂದ್ರೆ ಅವರ ಡೈರೆಕ್ಷನ್ ಅಲ್ಲಿ ಬಂದಂತ ಎರಡನೇ ಸಿನಿಮಾ. ಸೊ ಫಸ್ಟ್ ಸಿನಿಮಾ ನೋಡಿದ್ಮೇಲೆ ಸಲಾಗ್ ಆಫ್ ಕೋರ್ಸ್ ಎಲ್ಲರಿಗೂ ಇಷ್ಟ ಆಗಿತ್ತು. ಸೊ ಎಕ್ಸ್ಪ್ರೆಷನ್ಸ್ ಕೂಡ ಬಿಲ್ಡ್ ಆಗಿತ್ತು. ಸೊ ಸೆಕೆಂಡ್ ಸಿನಿಮಾ ಕೂಡ ಚೆನ್ನಾಗಿರುತ್ತೆ ಅಂತ ಅದ್ರ ಬಗ್ಗೆ ನಾನು ಹೇಳ್ತೀನಿ ಹೆಂಗಿತ್ತು ಏನು ಅಂತ. ಬಟ್ ಆದರೂ ಈ ಸಿನಿಮಾದ ಒಂದು ಸ್ಪೆಷಾಲಿಟಿ ಏನಂದ್ರೆ ಎರಡನೇ ಸಿನಿಮಾ, ಮೂರನೇ ಸಿನಿಮಾ ವಿಜಯ್ ಕುಮಾರ್ ಇಸ್ ಆನ್ ಹ್ಯಾಟ್ರಿಕ್ ಅಂತಾನು ಹೇಳ್ಬೋದು. ನಿಮ್ಗೆ ಗೊತ್ತಿದೆ, ದುನಿಯಾ ವಿಜಯ್ ಅವರು ಸಾಕಷ್ಟು ಇಂಟರ್ವ್ಯೂ ಹೇಳಿದ್ರು, ಲೈಕ್ ಇದನ್ನ ತುಂಬಾ ರಿಯಾಲಿಟಿ ಬೇಸ್ಡ್ ಇನ್ಸಿಡೆಂಟ್ಸ್ ನ ತಗೊಂಡು ನಾನು ಸ್ಕ್ರಿಪ್ಟ್ ಮಾಡಿರೋದು, ಸಿನಿಮಾ ಮಾಡಿರೋದು ಅಂತ. ಬಟ್ ಆದ್ರೆ ಅದು ನಿಜನ ಸುಳ್ಳ ಅಂತ ನನ್ಗೆ ಗೊತ್ತಾಗಿದೆ ಈ ಸಿನಿಮಾ ನೋಡಿದ್ಮೇಲೆ. ಸೊ ಸಿನಿಮಾ ಸ್ಟಾರ್ಟ್ ಆಗುತ್ತೆ, ಸಿಂಪಲ್ ಆಗಿ ಹೋಗುತ್ತೆ, ಸ್ಟಾರ್ಟಿಂಗು ಸಿಂಪಲ್ ಆಗಿ ಹೋಗುತ್ತೆ. ಬಟ್ ನನ್ಗೆ ಒಂದೇ ಒಂದು ಡಿಸಪಾಯಿಂಟ್ ಸ್ಟಾರ್ಟಿಂಗ್ ಅಲ್ಲಿ ಏನಿಸಿದ್ದು ಅಂದ್ರೆ ಅಟ್ಲೀಸ್ಟ್ ಮೂವಿ ಟೈಟಲ್ಗೆ ಒಂದು ಒಳ್ಳೆ BGM ಕೊಡ್ಬೋದಾಗಿತ್ತು ಅಂತ ನನಗೆ ಅನಿಸ್ತು. BGM ಅಂತ ಬಂದ್ರು ಕೂಡ ಓವರ್ ಆಲ್ ಸಿನಿಮಾ ಈಗ ಫಸ್ಟ್ ಹಾಫ್ ಹೇಗಿತ್ತು ಅಂತಂದ್ರೆ ನಂಗೆ ಲಿಟ್ರಲಿ ತುಂಬಾ ಇಷ್ಟ ಏನಾಗಿದ್ದು ಅಂದ್ರೆ ಇಟ್ಸ್ ಅ ನಾನ್ ಫಿಲ್ಟರ್ ರಾ ಸಿನಿಮಾ ಅಂತ ಹೇಳ್ಬೋದು. ಏನಕ್ಕೆ ಅಂತಂದ್ರೆ ಅಫ್ಕೋರ್ಸ್ ಇಟ್ ಈಸ್ ಎ ಸರ್ಟಿಫೈಡ್, ಬಟ್ ಆದ್ರೂ ಸಿಕ್ಕಾಪಟ್ಟೆ ರಾ ಆಗಿದೆ, ಸಿಕ್ಕಾಪಟ್ಟೆ ನಾನ್ ಫಿಲ್ಟರ್ಡ್ ಆಗಿದೆ. ಸೊ ಫ್ಯಾಮಿಲಿ ಜೊತೆ ಕುತ್ಕೋ ನೋಡುವಂಥ ಸಿನಿಮಾ ಅಂತ ಹೇಳಕ್ಕಾಗಲ್ಲ, ಬಟ್ ಆದ್ರೂ ನೋಡುವಂಥ ಸಿನಿಮಾ. ಫಸ್ಟ್ ಹಾಫ್ ಅಲ್ಲಿ ಒಂದೊಳ್ಳೆ ಒಂದೊಳ್ಳೆ ಕಾಮಿಡಿ ವೈಬ್ಸ್ ಅಲ್ಲಿ ತಗೊಂಡೋಗಿದ್ದಾರೆ. ತುಂಬಾ ಚೆನ್ನಾಗಿ ಫನ್ ಕೊಟ್ಟಿದ್ದಾರೆ. ಪ್ರತಿಯೊಂದು ಕ್ಯಾರೆಕ್ಟರು ನಿಮ್ಗೆ ಎಂಗೇಜಿಂಗ್ ಆಗಿ ಮಡಗುತ್ತೆ, ಅದಂತೂ ನಿಜ. ಏನಕ್ಕೆ ಅಂತಂದ್ರೆ ಲೈಕ್ ಒಂದು ಕಂಪ್ಲೀಟ್ ರಾ ಒಂದು ಕಮರ್ಷಿಯಲ್ ಅಂತ ಅನ್ಸಲ್ಲ ಆ ಸಿನಿಮಾ ಇದು. ಏನಕ್ಕೆ ಅಷ್ಟು ಒಂದು ಹಿಂಗೇನು ಹೇಳೋದು, ಅಂಡರ್ ಡಾಗ್ ಆ ಥರ ಏನಿದೆ ಆ ಕಾನ್ಸೆಪ್ಟ್ ಅಲ್ಲಿ ಇರೋದು ಸಿನಿಮಾ ಅಂತಾನು ಹೇಳ್ಬೋದು. ಸೊ ಅಫ್ಕೋರ್ಸ್ ಈ ಸಿನಿಮಾದ ಸ್ಟೋರಿ ರಿಯಲ್ ಇನ್ಸಿಡೆಂಟ್ಸ್ ಮತ್ತೆ ಸ್ವಲ್ಪ ಬೇಸ್ಡ್, ಆ ಒಂದು ರಿಯಾಲಿಟಿ ಬೇಸ್ಡ್ ಸಿನಿಮಾ ಮಾಡಿರೋದ್ರಿಂದ ಸೊ ಪ್ರತಿಯೊಂದು ಸೀಕ್ವೆನ್ಸ್ ಆಗಿರ್ಬೋದು, ಪ್ರತಿಯೊಂದು ಸ್ಕ್ರೀನ್ ಪ್ಲೇ ಆಗಿರ್ಬೋದು, ಕೆಲವೊಂದು ಸೀನ್ಸ್ ಆಗಿರ್ಬೋದು, ಮತ್ತೆ ಕೆಲವೊಂದು ಡೈಲಾಗ್ಸ್ ಆಗಿರ್ಬೋದು ತುಂಬಾ ರೆಫರೆನ್ಸ್ ಕೊಡ್ತಾ ಹೋಗುತ್ತೆ, ಇಂಡೈರೆಕ್ಟ್ ಆಗಿ ರಿಲೇಟ್ ಆಗ್ತಾ ಹೋಗುತ್ತೆ. ಬಟ್ ಆದ್ರೂ ಈ ಸಿನಿಮಾದ ಡೈಲಾಗು ಅಂತ ಬಂದ್ರೆ ಪೆನ್ಸಿಲ್ ಫಿಟ್ವರೆಗೂ ಡೈಲಾಗ್ ಬರೆದಿದ್ದಾರೆ ಮಾತ್ರ. ಪ್ರತಿಯೊಂದು ಡೈಲಾಗ್ಸು ಒಂದು ಮೀನಿಂಗ್ಫುಲ್ ಆಗಿ, ಒಂದು ಫನ್ ಆಗಿ, ಒಂದು ಕ್ವಾಟ್ಲೆ ಕೊಟ್ಟಿದ್ದಾರೆ. ಅಫ್ಕೋರ್ಸ್ ಸಲಾಗದಲ್ಲಿ ನೀವು ನೋಡಿರ್ಬೋದು, ಅವ್ರದೇ ಆದಂಥ ಒಂದು ಡಬಲ್ ಮೀನಿಂಗ್ ಕ್ವಾಟ್ಲೆಗಳಾಗಿರ್ಬೋದು, ಡೈಲಾಗ್ಸ್ ಆಗಿರ್ಬೋದು, ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ. ಎಂಟರ್ಟೈನಿಂಗ್ ಆಗಿದೆ. ಇನ್ ಸಾಂಗ್ಸ್ ಅಂತ ಬಂದಾಗ ಅಫ್ಕೋರ್ಸ್ ಪ್ರತಿಯೊಂದು ಸಾಂಗ್ಸ್ ಇಷ್ಟ ಆಯಿತು. ಆದರೆ ಒಂದು ಬಿಟ್ಟು ಒಂದು ಲವ್ ಸಾಂಗ್ ಏನಿದೆ ಅದು ತುಂಬ ಶಾರ್ಟ್ ಆ್ಯಂಡ್ ಸ್ವೀಟ್ ಆಗಿತ್ತು. ಬಟ್ ಆದರೂ ಇನ್ನೂ ಏನಾರೋ ಎಕ್ಸೈಟಿಂಗ್ ಆಗಿ ಮಾಡ್ಬೋದಾಗಿತ್ತು. ಸಿಂಪಲ್ ಆಯಿತು ಅಂತ ನನಗೆ ಅನಿಸ್ತದೆ. ಅದೊಂದು ಬಿಟ್ಟು ನಂಗೆ ಮಿಕ್ಕಿದೆಲ್ಲ BGM ಆಗಿರ್ಬೋದು, ಬ್ಯಾಕ್ಗ್ರೌಂಡ್ ಸ್ಕೋರ್ ಆಗಿರ್ಬೋದು, ಮತ್ತು ಸಾಂಗ್ಸ್ ಆಗಿರ್ಬೋದು ಎಲ್ಲ ಇಷ್ಟ ಆಯಿತು. ಸೊ ಈ ಸಿನಿಮಾದಲ್ಲಿ ಮೆಸೇಜ್ನ ಹುಡುಕ್ತಾರೆ ಅಂದರೆ ಖಂಡಿತವಾಗ್ಲೂ ಮೆಸೇಜ್ ಸಿಕ್ಕೇ ಸಿಗುತ್ತೆ, ತಲೆಗೆಡಿಸ್ಕೋಬೇಡಿ ಸರಿನಾ. ಏನಾರೋ ಒಂದು ಕಾರಣ ಹುಡುಕೊಂಡಿರ್ತೀರ. ಬಟ್ ಆದರೂ ಈ ಸಿನಿಮಾದಲ್ಲಿ ಒಂದು ಒಳ್ಳೆ ಮೆಸೇಜು, ಡ್ರಗ್ಸ್ ಈಸ್ ಅ ರಿಯಲಿ ಅ ಡರ್ಟಿ ಬಿಸ್ನೆಸ್. ಡ್ರಾಕ್ಸ್ ಯು ಡೌನ್ ಅನ್ನೋದಕ್ಕೆ ಒಂದು ಲೈನ್ ಮಾಡಿಕೊಂಡು ಈ ಸಿನಿಮಾನ ಮಾಡಿದ್ದಾರೆ. ಈಗಿನ ಯಂಗ್ಸ್ಟರ್ಸು ಎಲ್ಲ ಯಾವ ಥರ ಹಾಳಾಗ್ತಿದ್ದಾರೆ, ಮತ್ತು ಯಾವ ಥರ ಒಂದು ನಮ್ಮ ಗೌರ್ಮೆಂಟು ಸ್ಟೆಪ್ಸ್ ತಗೋಬೇಕು ಅದನ್ನೆಲ್ಲ ರಿಡ್ಯೂಸ್ ಮಾಡೋಕ್ಕೆ ಅನ್ನೋದನ್ನು ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಆ್ಯಕ್ಚುಲಿ ಗೌರ್ಮೆಂಟು ಅಂತ ಬಂದಾಗ ಈ ಸಿನಿಮಾದಲ್ಲಿ ತೋರಿಸಿರುವಂಥ ಪೊಲೀಸ್ ಆಫೀಸರ್, ಆ ಥರ ಪೊಲೀಸ್ ಆಫೀಸರು ರಿಯಲ್ ಲೈಫಲ್ಲಿ ತುಂಬ ಅವಶ್ಯಕತೆ ಇರುವಂಥ ಕ್ಯಾರೆಕ್ಟರ್ ಅಂತ ನನಗನ್ನಿಸ್ತು. ಇದ್ದಾರೆ, ಬಟ್ ಆದರೂ ಬೆಸ್ಟ್. ಸೊ ಇಂಟರ್ವಲ್ಲು ಇನ್ನು ನೆಕ್ಸ್ಟ್ ಬರೋದೇ ಸೆಕೆಂಡ್ ಹಾಫ್ ಬಗ್ಗೆ ಎಲ್ಲ ಜಾಸ್ತಿ ಏನಿಲ್ಲ. ಫಸ್ಟ್ ಹಾಫಲ್ಲಿ ಏನು ಕ್ವಾಟ್ಲೆ ಎಲ್ಲ ಇತ್ತು ಅದೆಲ್ಲ ಮುಗೀತು ಇಂಟರ್ವಲ್ಗೆನೆ. ಇನ್ನು ಸೆಕೆಂಡ್ ಹಾಫಲ್ಲಿ ಸ್ವಲ್ಪ ಸೀರಿಯಸ್ ಆಗಿ ತೊಗೊಂಡೋಗಿದ್ದಾರೆ, ಸೆಂಟಿಮೆಂಟ್ ಆಗಿ ತೊಗೊಂಡೋಗಿದ್ದಾರೆ. ಒಂದೊಳ್ಳೆ ರಿವೆಂಜ್ ಸೆಕೆಂಡ್ ಹಾಫಲ್ಲಿ ಅಂತಲೂ ಹೇಳ್ಬೋದು. ಕಂಪ್ಲೀಟ್ ಅಷ್ಟೇ, ಒಂದು ಸಿಂಪಲ್ ಆದಂಥ ಆ್ಯಕ್ಷನು, ಯಾವುದೂ ಓವರ್ ರೇಟೆಡ್ ಇಲ್ಲ, ಎಲ್ಲ ಕಂಪ್ಲೀಟ್ ಇಡೀ ಮೂವಿನೇ ಅಂಡರ್ ರೇಟೆಡು. ಓವರ್ ಆಲ್ ಈ ಸಿನಿಮಾ ನನಗೆ ಖಂಡಿತವಾಗ್ಲೂ ಇಷ್ಟ ಆಯಿತು. ಸರಿ, ನಿಮಗೂ ಕೂಡ ಇಷ್ಟ ಆಗುತ್ತೆ. ಕೊಡೋ ದುಡ್ಡಿಗೆ ಪೈಸಾ ವಸೂಲ್ ಅಂತ ನನಗನ್ನಿಸ್ತು. ಸೊ ಇನ್ನು ಮಿಕ್ಕಿದೆಲ್ಲ ನಿಮಗೆ ತಿಳ್ಕೊಬೇಕು ಅಂತಂದರೆ ಈ ಸಿನಿಮಾನ ಹೋಗಿ ಥಿಯೇಟರ್ಸಲ್ಲಿ ನೋಡಿ. ಆ್ಯಕ್ಚುಲಿ ತುಂಬ ದಿನಗಳ ನಂತರ ಒಂದು ಥಿಯೇಟರ್ ಫೀಲಿಂಗ್ ಸಿನಿಮಾ ಅಂದರೆ ಇದು ಅಂತ ನಾನು ಅನ್ಕೊತೀನಿ. ಪಕ್ಕಾ ಜನರನ್ನ ಥಿಯೇಟ್ರಿಗೆ ಕರೆಸುತ್ತೆ. ಬಟ್ ಫೋನ್ಸ್ ಗೊತ್ತಲ್ಲ, ಸೊ ಪೈರಸಿನ ಬಿಡಿ, ಥಿಯೇಟ್ರಲ್ಲಿ ಎಂಜಾಯ್ ಮಾಡಿ. ಆ ಒಂದು ಲೆವೆಲ್ ಆಫ್ ಎಂಜಾಯ್ಮೆಂಟೇ ನೆಕ್ಸ್ಟ್ ಲೆವೆಲ್. ಬೇರೆ ಬಾಬಾ ಅಂದರೆ ₹100 ಹೋಗುತ್ತೆ ಸರಣ, ಬಟ್ ವರ್ತಬಲ್ ವಾಚಿಂಗ್ ಅಂತ ನನಗನ್ನಿಸ್ತು. ಸೊ ಕನ್ನಡ ಸಿನಿಮಾಗಳನ್ನ ಥಿಯೇಟರ್ಸಲ್ಲಿ ಹೋಗಿ ನೋಡಿ, ಈ ಸಿನಿಮಾ ಕೂಡ ಥಿಯೇಟರ್ಸಲ್ಲಿ ಹೋಗಿ ನೋಡಿ. ಅದಕ್ಕಿಂತ ಹೆಚ್ಚಾಗಿ ಕ್ಲೈಮ್ಯಾಕ್ಸಲ್ಲಿ ಒಂದು ಒಳ್ಳೆ ಶಾಕಿಂಗ್ ಮ್ಯಾಟ್ರನ್ನ ಮಡಗಿದ್ದಾರೆ. ಇಷ್ಟ ಆಗುತ್ತೆ ಅಂತ ನಾನು ಅನ್ಕೊತೀನಿ. ಅಲ್ಲಿವರೆಗೂ ನಗ್ನಗ್ತಾ ಇರಿ, ಮುಂದಿನ ರಿವ್ಯೂ ಸಿಗ್ತೀನಿ. ಸೊ ಕನ್ನಡ ಸಿನಿಮಾನ ಥಿಯೇಟರ್ಸಲ್ಲೇ ಹೋಗಿ ನೋಡಿ. ಅರ್ಥ ಆಯಿತು ಅನಿಸುತ್ತೆ.